ಇನ್ನು ಧರ್ಮಸ್ಥಳ ಬುರುಡೆ ಕೇಸ್ ಕಡೆ ಗಮನ ಕೊಡ್ತಾ ಹೋಗೋದಾದ್ರೆ ಧರ್ಮಸ್ಥಳ ಬುರುಡೆ ಕೇಸ್ನ ವರದಿ ವಿಳಂಬಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ನಡೆಗೆ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀವಿ ಅನ್ನುವಂತಹ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡುತ್ತು ಬುರುಡೆ ಗ್ಯಾಂಗ್. ಧರ್ಮಸ್ಥಳ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ. ಇಲ್ಲಿವರೆಗೂ ಕೂಡ ಗುಡ್ಡ ಅಗದಿದು ಬಿಟ್ರೆ ಬೇರೆ ಏನೂ ಆಗಿಲ್ಲ. ಅಲ್ಲಿದೆ ಇಲ್ಲಿದೆ ಅಂತ ಹೇಳಿಬಿಟ್ಟು ಯಾಮಾರಿಸಿದ್ರು ಬುರುಡೆ ಗ್ಯಾಂಗ್ ಸರ್ಕಾರಕ್ಕೆ. ಷಡ್ಯಂತ್ರ ಮಾಡಿದವರನ್ನ ಇನ್ನೂ ಬಂಧಿಸಲಿಕ್ಕೆ ಆಗಿಲ್ಲ. ಎಸ್.ಆರ್. ವಿಶ್ವನಾಥ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ತಿಮರೋಡಿಯನ್ನ ಇನ್ನೂ ಬಂಧನ ಮಾಡಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಷ್ಟ್ರದ ಹಿಂದೂ ಭಕ್ತರ ಮನಸ್ಸಿಗೆ ಆಘಾತ ಆಗಿದೆ. ಸಾಕಷ್ಟು ಜನ ನಂಬಿಕೆಯಿಂದ ಹೋಗ್ತಾರೆ ಆ ಕ್ಷೇತ್ರಕ್ಕೆ. ದುಷ್ಟಕೂಟದ ವಿರುದ್ಧವಾಗಿ ಎಸ್.ಆರ್. ವಿಶ್ವನಾಥ್ ಈಗ ಸೆಟೆತು ನಿಂತಿದ್ದಾರೆ. ಯಾಕಂದರೆ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲೇ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಮಾಡಿದ್ರು. ಅಧರ್ಮದ ವಿರುದ್ಧ ಧರ್ಮದ ವಿಜಯ ಯಾತ್ರೆಯನ್ನು ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲೇ ನಡೀತು. ಆಗ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಎಸ್.ಆರ್. ವಿಶ್ವನಾಥ್ಗೆ ಸಾಥ್ ಕೊಟ್ಟಿದ್ರು. ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಯ್ತು ನಿಮ್ಮ ವರದಿ ಅಂತ. ವಿರೋಧವನ್ನು ಕೂಡ ನಾವು ಪ್ರಾರಂಭದಲ್ಲೇ ಧರ್ಮಸ್ಥಳದ ವಿಚಾರ ಪ್ರಸ್ತಾವನೆಯನ್ನು ಮಾಡಿದಾಗ ಅಸೆಂಬ್ಲಿ ಮತ್ತು ಹೊರಗಡೆಗೆ ಇದು ಒಂದು ದೊಡ್ಡ ಷಡ್ಯಂತ್ರ ಐತೆ. ಇದೊಂದು ಬುರುಡೆ ಗ್ಯಾಂಗು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದಕ್ಕೆ ದೊಡ್ಡ ಹುನ್ನಾರ ನಡೆದಿದೆ ಅಂದಾಗ ನಮ್ಗೆ ವಿರೋಧವನ್ನು ಕೂಡ ಮಾಡಿದ್ರು. ಆದರೂ SIT ತನಿಖೆ ಆಯಿತು. ನಾವೆಲ್ಲ ಸ್ವಾಗತವನ್ನು ಕೂಡ ಮಾಡಿದ್ವಿ. ಅಸೆಂಬ್ಲಿಯಲ್ಲಿ ಹೇಳಿದರು ಭಾಳ ಬೇಗ, ಅಂದರೆ 15 ದಿನ ಆಗ್ಬೋದು, 1 ತಿಂಗಳೊಳಗಡೆಗೆ ನಾವು ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ನಾವು ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತಲೂ ಆಗ್ರಹವನ್ನು ಮಾಡಿದ್ವಿ. ಆದರೆ ಇಲ್ಲಿಯವರೆಗೂ ಕೂಡ ಕೊನೆ ಒಂದು 4 ತಿಂಗಳಾಯಿತು ಅಂತ ಕಾಣ್ತದೆ. 4 ತಿಂಗಳಿಂದ ಅಲ್ಲಿ ಗುಡ್ಡ ಅಗದಿರೋದು ಬಿಟ್ಟರೆ ಆ ಪ್ರಗತಿ ಏನಾಗಿದೆ ಅಂತಕ್ಕಂಥದ್ದು ಇಲ್ಲಿಯವರೆಗೂ ಕೂಡ ಸರ್ಕಾರ ಬಹಿರಂಗ ಮಾಡಲಿಲ್ಲ. ಕೆಲವರು ಹೇಳಿಕೆಗಳನ್ನು ಕೊಡ್ತಾ ಇದೆ, ಇದು ಷಡ್ಯಂತ್ರ ಹೊರಗಡೆ ಬರ್ತದೆ ಅಂತೇಳಿ. ಆದರೆ ಏನು ಬಂದಿದೆ ಅಂತ ಹೊರಗಡೆ ಬರಬೇಕಲ್ಲ. ಇವತ್ತು ಯಾರು ಕೇಸನ್ನು ಹಾಕಿ ಇಲ್ಲಿವರೆಗೂ ದೊಡ್ಡ ಷಡ್ಯಂತ್ರವನ್ನು ಮಾಡಿದರು, ಕೇಸನ್ನು ವಿತ್ಡ್ರಾ ಮಾಡೋದಕ್ಕೆ ಹಾಕೋವ್ರೆ ಅಂತ ಹೇಳಿದ್ರೆ ಅಂದರೆ ಅವರು ತಪ್ಪಿತಸ್ಥರು, ಇದರಲ್ಲಿ ಏನು ಉಳಿಲ್ಲ ಅಂತ ಆಯ್ತಲ್ಲ. ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿಯನ್ನು ಅವಹೇಳನ ಮಾಡಿದಾಗ ಅವರನ್ನು ಅರೆಸ್ಟ್ ಮಾಡಿದ್ದೀರಿ, ಜೈಲಿಗೆ ಕಳಿಸಿದಿರಿ, ಕ್ರಿಮಿನಲ್ ಮೊಕದ್ದಮೆಗಳನ್ನು ನೋಡಿದಿರಿ. ಆದರೆ ಇಲ್ಲಿಯವರೆಗೂ ನೀವು ಯಾರು ಈ ಷಡ್ಯಂತ್ರ ಮಾಡಿದ ತಿಮರೋಡಿಯನ್ನು ಅರೆಸ್ಟ್ ಮಾಡೋಕ್ಕಾಗಿಲ್ಲ. ನೀವು ಕಣ್ಮುಂದೆನೇ ಡಿಪಾರ್ಟ್ಮೆಂಟ್ ಮಧ್ಯದಲ್ಲೇ ಇರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿ ನೀವು ಅವನನ್ನು ಹೊರಗಡೆ ಕಳ್ಸೋಕ್ಕಾಗ್ತಾ ಇಲ್ಲ. ಬಹುಶಃ ಎಲ್ಲೋ ಒಂದು ಕಡೆಗೆ ಸರ್ಕಾರದ ಕೆಲವು ಭಾಗಗಳು ಅವರಿಗೆ ಕುಮ್ಮಕ್ಕವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಏನು ಹೇಳಿದ್ವಿ ಅದು ನಿಜ ಆಗ್ತದೆ ಅಂತಕ್ಕಂಥದ್ದು ಇವರ ಒಂದು ನಡತೆಯಿಂದ ಗೊತ್ತಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಗೌರವಾನ್ವಿತ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಇನ್ನಾದರೂ ಕೂಡ ನಿಮಗೆ ಆ ಮಂಜುನಾಥ ಸ್ವಾಮಿಯ ಭಕ್ತರು ನಿಮಗೆ ಗೌರವ ಕೊಡಬೇಕು ಅಂದರೆ ತಕ್ಷಣದಲ್ಲೇ ಅದನ್ನು ತನಿಖೆಯನ್ನು ವರದಿಯನ್ನು ಬಹಿರಂಗ ಮಾಡಬೇಕು.